ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಲಾಂಗ್ಸ್ಟನ್ ಹ್ಯೂಗಸ್ ರವರ ಐ ಟು ಸಿಂಗ್ ಅಮೇರಿಕಾ ಈ ಒಂದು ಪದ್ಯದ ಸಂಪೂರ್ಣವಾದಂತಹ ಕನ್ನಡದ ಎಕ್ಸ್ಪ್ಲನೇಷನ್ ಹಾಗೆ ಸಾರಾಂಶವನ್ನು ಹಾಗೆ ಈ ಪದ್ಯದ ಒಂದು ಇನ್ನರ್ ಮೀನಿಂಗನ್ನು ಡಿಸ್ಕಸ್ ಮಾಡೋಣ. ಲಾಂಗ್ಸ್ಟನ್ ಹ್ಯೂಗಸ್ ರವರ ಈ ಒಂದು ಐ ಟು ಸಿಂಗ್ ಅಮೇರಿಕಾ ಐ ಟು ಈ ಪದ್ಯದ ಒಂದು ಮೇನ್ ಥೀಮನ್ನು ಗಮನಿಸಿದಾಗ ಅವರು ಹೇಳಲು ಹೊರಟಿರ್ತಕ್ಕಂಥದ್ದು ಆಲ್ ಆರ್ ಈಕ್ವಲ್, ಎಲ್ಲರೂ ಇಲ್ಲಿ ಸಮಾನರಾಗಿದ್ದಾರೆ. ಆಲ್ ಆರ್ ಈಕ್ವಲ್ ಶುಡ್ ಹ್ಯಾವ್ ಎ ಪ್ಲೇಸ್ ಅಟ್ ದ ಟೇಬಲ್, ಅಂದರೆ ಇಲ್ಲಿ ಊಟ ಮಾಡುವಂತಹ ಒಂದು ಸ್ಥಳ ಡೈನಿಂಗ್ ಟೇಬಲ್ಗೆ ಬಂದಾಗ ಆಲ್ ಆರ್ ಈಕ್ವಲ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಹಿ ಪ್ರೊಟೆಸ್ಟ್ ಅಗೇನೆಸ್ಟ್ ದಿ ರೇಷಿಯಲ್ ಡಿಸ್ಕ್ರಿಮಿನೇಷನ್, ಅಂದರೆ ಈ ವರ್ಣದ ಭೇದದ ವಿರುದ್ಧ ಒಂದು ಪ್ರತಿಭಟನೆಯನ್ನು ತೋರುತ್ತಾ ಈ ಪದ್ಯ ಐ ಟು ಸಿಂಗ್ ಅಮೇರಿಕಾ ಈ ಪದ್ಯದ ಸಾಲುಗಳನ್ನು ಬರೆದಿರ್ತಾರೆ. ಬನ್ನಿ ಈ ಎಲ್ಲ ಒಂದು ಪದ್ಯವನ್ನು ನಾವು ಡಿಸ್ಕಸ್ ಮಾಡ್ತಾ ಸಾಗೋಣ. ಇಲ್ಲಿ ಲಾಂಗ್ಸ್ಟನ್ ಹ್ಯೂಗಸ್ ರವರು ಮೊದಲ ಸಾಲಲ್ಲಿ ಹೇಳ್ತಾರೆ, ಐ ಟು ಸಿಂಗ್ ಅಮೇರಿಕಾ, ಐ ಆಮ್ ದ ಡಾರ್ಕರ್ ಬ್ರದರ್. ಕವಿ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಒಬ್ಬ ಕಪ್ಪು ಚರ್ಮದ ವ್ಯಕ್ತಿ. ಐ ಟು ಸಿಂಗ್ ಅಮೇರಿಕಾ, ನಾನು ಕೂಡ ಅಮೇರಿಕಕ್ಕಾಗಿ ಹಾಡ್ತಾ ಇದ್ದೇನೆ. ನಾನು ಆ ಕಪ್ಪು ವರ್ಣದ ಕಾರಣದಿಂದ ನಾನು ಬೇರೆಯಾಗಿದ್ದೇನೆ ಅಂತಕ್ಕಂಥದ್ದನ್ನು ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕವಿ ಇಲ್ಲಿ ತಾನು ಅಮೇರಿಕದ ಒಂದು ಭಾಗವೆಂದು ಹೇಳ್ಕೊಳ್ತಾ ಇದ್ದಾರೆ. ನಾನು ಒಂದು ಕಪ್ಪು ಬ್ರದರ್, ಐ ಆಮ್ ಡಾರ್ಕರ್ ಬ್ರದರ್, ನಾನು ಕಪ್ಪನೆಯ ಒಂದು ಚರ್ಮವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕಪ್ಪು ಜನಾಂಗವನ್ನು ಅಮೇರಿಕಾದ ಜನರು, ಆ ಸಮಾಜವು ಭಿನ್ನವಾಗಿ ಕಾಣುತ್ತೆ ಅಂತಕ್ಕಂಥದ್ದನ್ನು ಈ ಸಾಲುಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈ ಸಾಲುಗಳು ಸಮಾನತೆಯ ಹಕ್ಕನ್ನು ಒತ್ತಿ ಹೇಳುತ್ತೆ. ಕಪ್ಪು ಜನರನ್ನು ಸಹ ಅಮೇರಿಕಾದವರು ಎಂದು ಪರಿಗಣಿಸಬೇಕು ಎಂಬುದು ಕವಿಯ ಆಶಯವಾಗಿದೆ. ನಂತರ ಬಂದಾಗ, ದೇ ಸೆಂಡ್ ಮೀ ಟು ಈಟ್ ಇನ್ ದ ಕಿಚನ್ ವೆನ್ ಕಂಪನಿ ಕಮ್ಸ್, ಬಟ್ ಐ ಲಾಫ್ ಆ್ಯಂಡ್ ಈಟ್ ವೆಲ್ ಆ್ಯಂಡ್ ಗ್ರೋ ಸ್ಟ್ರಾಂಗ್. ಇಲ್ಲಿ ಈ ಸಾಲುಗಳನ್ನು ನೋಡಿದಾಗ ದೇ ಸೆಂಡ್ ಮಿ ಟು ಈಟ್ ಇನ್ ದ ಕಿಚನ್, ನನ್ನನ್ನು ಅಡುಗೆ ಮನೆಯಲ್ಲಿ ಊಟ ಮಾಡಲು ಕಳಿಸ್ತಾ ಇದ್ದಾರೆ. ಯಾವಾಗ? ವೆನ್ ಕಂಪನಿ ಕಮ್ಸ್, ಇಲ್ಲಿ ಅತಿಥಿಗಳು ಬಂದಾಗ ಅಂತಕ್ಕಂಥದ್ದು. ಅಂದರೆ ಬಟ್ ಐ ಲಾಫ್, ನಾನು ನಗ್ತೇನೆ, ಬಟ್ ನಾನು ಅಲ್ಲಿ ಚೆನ್ನಾಗಿ ಊಟ ಮಾಡ್ತೇನೆ, ನಾನು ಬಲಶಾಲಿ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕವಿ ತಾನು ಕಪ್ಪು ಜನಾಂಗಕ್ಕೆ ಸೇರಿದವನಾಗಿರೋದ್ರಿಂದ ಬಿಳಿಯ ಜನರು ಅತಿಥಿಗಳಾಗಿ ಊಟಕ್ಕೆ ಬಂದಾಗ ಅಥವಾ ಬಿಳಿಯ ಜನರ ಅತಿಥಿಗಳ ಮುಂದೆ ನನ್ನನ್ನು ಊಟಕ್ಕೆ ಕೂರಿಸೋದಿಲ್ಲ. ಆದ್ದರಿಂದ ಇಲ್ಲಿ ನಾನು ಕುಗ್ಗೋದಿಲ್ಲ, ನಾನೇನು ಬೇಜಾರು ಮಾಡ್ಕೋದಿಲ್ಲ, ಬದಲಿಗೆ ಅವರು ತಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ನಾನು ಚೆನ್ನಾಗಿ ಊಟ ಮಾಡ್ತೇನೆ, ನಾನು ಗ್ರೋ ಸ್ಟ್ರಾಂಗ್, ನಾನು ಶಕ್ತಿಯನ್ನು ಹೆಚ್ಚಿಸ್ಕೋತಾ ಇದ್ದೇನೆ. ಅಂದರೆ ಇದು ಕಪ್ಪು ಜನಾಂಗದವರು ಅನುಭವಿಸ್ತಕ್ಕಂತಹ ಒಂದು ಅಸಮಾನತೆ, ತಾರತಮ್ಯವನ್ನು ಎತ್ತಿ ತೋರಿಸ್ತಾ ಇದೆ. ಆದರೆ ಆ ಸಾಲುಗಳಲ್ಲಿ ಅವರು ಹೇಳ್ತಾ ಇದ್ದಾರೆ, ಗ್ರೋ ಸ್ಟ್ರಾಂಗ್, ಆ ಕಷ್ಟಗಳ ನಡುವೆಯೂ, ಆ ಅಸಮಾನತೆಯ ನಡುವೆಯೂ, ಆ ಅವಮಾನಗಳ ನಡುವೆಯೂ ಧೈರ್ಯದಿಂದ ಇರುವುದನ್ನು ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಬಿಳಿಯರ ಮುಂದೆ ನಾನು ಕುತ್ಕೊಂಡು ಊಟ ಮಾಡೋದಕ್ಕೆ ಯೋಗ್ಯನಲ್ಲ ಅಂತೇಳಿ ಅಡುಗೆ ಮನೆಯಲ್ಲಿ ಊಟ ಮಾಡಲು ಕಳಿಸ್ತಾರೆ. ಆದರೆ ಅಲ್ಲಿ ನಾನು ಚೆನ್ನಾಗಿ ಊಟ ಮಾಡ್ತೇನೆ, ಗೋ ಸ್ಟ್ರಾಂಗ್, ನಾನು ತನ್ನ ಶಕ್ತಿಯನ್ನು ಬೆಳೆಸ್ಕೋತೇನೆ, ನಾನು ಧೈರ್ಯದಿಂದ ಇರ್ತೇನೆ ಅಂತಕ್ಕಂಥದ್ದನ್ನು ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಂತರ ಬಂದಾಗ, ಟುಮಾರೋ ಐ ವಿಲ್ ಬಿ ಅಟ್ ದ ಟೇಬಲ್ ವೆನ್ ಕಂಪ್ನಿ ಕಮ್ಸ್, ನೋ ಬಡಿ ವಿಲ್ ಡೇರ್ ಸೇ ಟು ಮೀ ಈಟ್ ಇನ್ ದ ಕಿಚನ್. ಇಲ್ಲಿ ಆ ಒಂದು ಟುಮಾರೋ ಅಂದಾಗ ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಮುಂದೊಂದು ದಿನ ಭವಿಷ್ಯದಲ್ಲಿ ಐ ವಿಲ್ ಬಿ ಅಟ್ ದ ಟೇಬಲ್ ವೆನ್ ಕಂಪನಿ ಕಮ್ಸ್, ಅಂದರೆ ನಾನು ಈ ಒಂದು ಟೇಬಲ್ನ ಮೇಲೇ ಕೂತಿರ್ತೇನೆ, ಆ ಬಿಳಿಯರು ಬಂದು ಆ ಟೇಬಲ್ನಲ್ಲಿ ಕುಳಿತಾಗ. ಮತ್ತು ನೋ ಬಡಿ ವಿಲ್ ಡೇರ್ ಟು ಸೇ ಟು ಮೀ ಈಟ್ ಇನ್ ದ ಕಿಚನ್, ಆಗ ಯಾರಿಗೊಬ್ಬರಿಗೂ ಧೈರ್ಯ ಇರೋದಿಲ್ಲ ನೀನು ಹೋಗಿ ಕಿಚನಲ್ಲಿ ಕೂತ್ಕೊಂಡು ಊಟ ಮಾಡು ಅಂತ ಹೇಳೋದಕ್ಕೆ. ಇಲ್ಲಿ ಅರ್ಥವನ್ನು ನೋಡೋದಾದರೆ, ನಾಳೆ ಅಂದರೆ ಇಂದು ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಮುಂದಿನ ಒಂದು ಭವಿಷ್ಯ ತುಂಬ ಒಳ್ಳೆಯ ಭವಿಷ್ಯ ಇದೆ ನಮಗೆ, ಮುಂದೊಂದು ದಿನ ಇಲ್ಲಿ ಬದಲಾವಣೆ ನಾವು ಕಾಣಬಹುದು. ಆ ಭವಿಷ್ಯದಲ್ಲಿ ಯಾವುದೇ ತಾರತಮ್ಯ ಇರೋದಿಲ್ಲ. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಮೇರಿಕನ್ಸ್, ಬ್ಲ್ಯಾಕ್ ಆಫ್ರಿಕನ್ಸ್, ಬ್ಲ್ಯಾಕ್ ಅಮೇರಿಕನ್ಸ್, ಈ ರೀತಿ ಯಾವುದೇ ತಾರತಮ್ಯ ಇರೋದಿಲ್ಲ. ಆಗ ನನ್ನನ್ನು ಯಾರೂ ಸಹ ಇಲ್ಲಿಂದ ಬೇರೆ ಕಡೆಗೆ ಅಥವಾ ಅಡುಗೆ ಮನೆಗೆ ಹೋಗಿ ಊಟ ಮಾಡು ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಇದು ಒಂದು ಭರವಸೆ ಮತ್ತು ಪ್ರತಿಭಟನೆಯ ಸಂಕೇತವಾಗಿದೆ. ಸಮಾನತೆಗಾಗಿ ಕಾಯುವುದು ಮತ್ತು ಅದಕ್ಕಾಗಿ ಹೋರಾಡುವುದನ್ನು ಇದು ಎತ್ತಿ ತೋರಿಸ್ತಾ ಇದೆ. ಈ ಸಾಲುಗಳ ಮೂಲಕ ಅವರು ಆ ಒಂದು ಪ್ರೇರೇಪಣೆಯನ್ನು ನೀಡ್ತಾ ಇದೆ. ಅಂದರೆ ಪ್ರೇರೇಪಣೆಯನ್ನು ಹೇಳ್ತಾ ಇದ್ದಾರೆ ಜನರಿಗೆ,
ಭರವಸೆ ಮತ್ತು ಪ್ರತಿಭಟನೆಯನ್ನು ಸೂಚಿಸ್ತಾ ಇದ್ದಾರೆ. ಸಮಾನತೆಗಾಗಿ ಕಾಯಬೇಕು ಮತ್ತು ಅದಕ್ಕಾಗಿ ನಾವು ಹೋರಾಡಬೇಕು ಅನ್ನೋದನ್ನು ಈ ಸಾಲುಗಳು ಎತ್ತಿ ತೋರಿಸ್ತಾ ಇದ್ದಾವೆ. ಇನ್ನು ಕೊನೆಯ ಒಂದು ಸಾಲುಗಳಿಗೆ ಬಂದಾಗ, ಬಿಸೈಡ್ಸ್ ದೇ ವಿಲ್ ಸಿ ಹೌ ಬ್ಯೂಟಿಫುಲ್ ಐ ಆಮ್ ಆ್ಯಂಡ್ ಬಿ ಅಶೇಮ್ಡ್ ಐ ಟು ಆಮ್ ಅಮೇರಿಕಾ. ನೋಡಿ, ಇದರ ಜೊತೆಗೆ ಇದರ ಒಂದು ಬಿಸೈಡ್ಸ್ ಜೊತೆಗೆ ಏನಪ್ಪ ಅಂದರೆ, ದೇ ವಿಲ್ ಸಿ ಹೌ ಬ್ಯೂಟಿಫುಲ್ ಐ ಆಮ್, ಅವರು ನನ್ನನ್ನು ನೋಡ್ತಾರೆ, ನಾನು ಎಷ್ಟು ಸುಂದರವಾಗಿದ್ದೇನೆ ಅನ್ನೋದನ್ನ ನೋಡ್ತಾರೆ. ಆ್ಯಂಡ್ ಬಿ ಅಶೇಮ್ಡ್, ಅವರ ನಾಚಿಕೆ ಪಟ್ಕೋತಾರೆ, ಏಕೆಂದರೆ ನಾನು ಕೂಡ ಅಮೇರಿಕಾದವನೇ. ಅಂದರೆ ಇಲ್ಲಿ ಕಪ್ಪು ಜನರು ದೈಹಿಕವಾಗಿ ಕಲರ್ ಬ್ಲ್ಯಾಕ್ ಇದ್ದರೂ ಸಹ ಅವರು ಸುಂದರವಾಗಿ ಕಾಣ್ತಾರೆ. ಯಾವಾಗ ಮಾನಸಿಕವಾಗಿ ಸುಂದರವಾಗಿದ್ದಾರೆ, ಆ ತಾರತಮ್ಯ ಮಾಡ್ತಕ್ಕಂಥ ಬಿಳಿಯರು ತಮ್ಮ ತಪ್ಪನ್ನು ತಿಳ್ಕೋತಾರೆ, ಅವರು ನಾಚಿಕೆ ಪಟ್ಕೋತಾರೆ. ಹಾಗೆ ಆ ಕಪ್ಪು ಜನರು ಸಹ ಅಮೇರಿಕದವರೇ ಅಂತ ಅವರು ಕೂಡ ಒಪ್ಕೋತಾರೆ ಅಂತಕ್ಕಂಥದ್ದು. ಇದು ಕಪ್ಪು ಜನರ ಸೌಂದರ್ಯವನ್ನು ಎತ್ತಿ ತೋರಿಸುತ್ತೆ. ಸಮಾನತೆ ಮತ್ತು ನ್ಯಾಯಕ್ಕಾಗಿ ಕವಿ ಈ ಒಂದು ಸ್ಟ್ರಾಂಗ್ ಮೆಸೇಜನ್ನು ಈ ಸಾಲುಗಳ ಮೂಲಕ ನೀಡ್ತಾ ಇದ್ದಾರೆ. ಅಂದರೆ ಇಟ್ ಈಸ್ ಎ ವೆರಿ ವೆರಿ ಪವರ್ಫುಲ್ ಡಿಕ್ಲರೇಷನ್ ಫಾರ್ ದ ಈಕ್ವಾಲಿಟಿ. ನೋಡಿ, ಒಂದು ಸಮಾನತೆಗಾಗಿ ಅವರು ಈ ಒಂದು ಸಾಲುಗಳನ್ನು ಹೇಳ್ತಾ ಇದ್ದಾರೆ. ಒಂದು ಭವಿಷ್ಯದಲ್ಲಿ ಈ ತಾರತಮ್ಯ ಅಂತಕ್ಕಂಥದ್ದು ಹೊರಟೋಗುತ್ತೆ. ಆಗ ನಾನೊಬ್ಬ ಬ್ಯೂಟಿಫುಲ್ ಆಗಿ ನನ್ನನ್ನು ನೋಡ್ತಾರೆ, ನಾನೊಬ್ಬ ಬ್ಯೂಟಿಫುಲ್ ಅಮೇರಿಕನ್ ಆಗಿ ನೋಡ್ತಾರೆ. ಅವರು ನಾಚಿಕೆ ಪಟ್ಕೋತಾರೆ. ಇಷ್ಟು ದಿನ ಈ ಒಂದು ತಾರತಮ್ಯ ಮಾಡಿದ್ದಕ್ಕೆ ನಾಚಿಕೆ ಪಟ್ಕೋತಾರೆ. ಯಾಕಂದರೆ ಐ ಟು ಆಮ್ ಅಮೇರಿಕಾ, ನಾನು ಸಹ ಒಬ್ಬ ಅಮೇರಿಕದವನೇ, ಕಪ್ಪು ಬಣ್ಣ ಹೊಂದಿದ್ದರೂ ಸಹ ನಾನು ಅಮೇರಿಕದವನಾಗಿದ್ದೇನೆ ಅಂತಕ್ಕಂಥದ್ದನ್ನು ಈ ಒಂದು ಸಾಲುಗಳಲ್ಲಿ ತಿಳಿಸಿದ್ದಾರೆ. ನೋಡಿ, ಐ ಟು ಅಮೇರಿಕಾ, ಐ ಟು ಸಿಂಗ್ ಅಮೇರಿಕಾ, ಈ ಪದ್ಯದ ಮೂಲಕ ನಾನೊಬ್ಬ ಅಮೇರಿಕನ್ ಅಂತಕ್ಕಂತಹ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಈ ಕನ್ನಡದ ಒಂದು ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.